ಲಕ್ಕುಂಡಿಯಲ್ಲಿವೆ 101 ಗುಡಿ 101 ಬಾವಿ. ಸರಿಯಾದ ನಿರ್ವಹಣೆ ಇಲ್ಲ, ಐತಿಹಾಸಿಕ ಬಾವಿಗಳು ಹಾಳು. 11ನೇ ಶತಮಾನದ ಸ್ಮಾರಕಗಳ ಸಂರಕ್ಷಣೆ ಮರೀಚಿಕೆ. ಲಕ್ಕುಂಡಿಗೆ ಕಾಯಕಲ್ಪ ಯಾವಾಗ ಸುದ್ದಿ ಇದು? 5 ದೇವಾಲಯಗಳನ್ನು ನಾವು ಇಲ್ಲೇ ಕಂಡು ಹಿಡಿಬೇಕು. 15ರಿಂದ 17 ಜೈನ್ ಬಸ್ತಿಗಳು ಸಿಕ್ಕಿದ್ದಾವೆ. ನಾವು ಮುಸುಕಿನ ಬಾವಿ, ಸಿದ್ಧರ ಬಾವಿ ಅಂತೇಳಿ ಏನು ಹೆಸರುಗಳನ್ನು ನೋಡ್ತೀವಿ, ಇದು ಪ್ರಾಚೀನ ಹೆಸರುಗಳಲ್ಲ. ಒಂದು 8 ಬಾವಿ ಅದಾವು. ಈಗ ಅವನಾರು ಜೀರ್ಣೋದ್ಧಾರ ಮಾಡಿ ಸ್ವಚ್ಛತೀಕರಣ ಮಾಡಿದ್ರೆ ಇದು ಒಂದು ಟೂರಿಸಂ ಪ್ಲೇಸಿಗೆ ಅದು ಅನುಕೂಲ ಆಕತಿ. ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಗದಗದ ಲಕ್ಕುಂಡಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಕಾರಣ, ಮನೆಗೆ ಪಾಯ ಹಾಕೋದಕ್ಕೆ ಭೂಮಿ ಅಗದಂತ ಸಂದರ್ಭದಲ್ಲಿ ಅಲ್ಲಿ ಚಿನ್ನಾಭರಣ ಸಿಕ್ಕಂತ ವಿಷಯ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಜೊತೆಗೆ ಪುರಾತತ್ವ ಇಲಾಖೆಯಿಂದ ಸದ್ಯಕ್ಕೆ ಅಂದ್ರೆ ಇವತ್ತು ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನೊಂದು ಕಡೆ ಗದಗದ ಲಕ್ಕುಂಡಿಯಲ್ಲಿ 101 ಗುಡಿಗಳಿದೆ, 101 ಬಾವಿ ಇದೆ. ರಾಷ್ಟ್ರಕೂಟರು ಚಾಲುಕ್ಯರ ನಾಡನ್ನ ಸರ್ಕಾರ ಮರ್ತು ಬಿಟ್ಟಿದೆ. ಐತಿಹಾಸಿಕ ನಾಡು ಲಕ್ಕುಂಡಿ ಗೊತ್ತಿರೋ ವಿಷಯ, ಆದರೆ ಸರ್ಕಾರ ಈ ಲಕ್ಕುಂಡಿ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ತಾಳ್ತಾ ಇದೆ. ಐತಿಹಾಸಿಕ ಸಿದ್ದನಬಾವಿ ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ. ನೀರು ಪಾಚಿ ಕಟ್ಟಿದೆ, ಬಾವಿ ಸುತ್ತಲೂ ಗಿಡಗಂಟೆಗಳು ಬೆಳ್ಕೊಂಡಿದೆ. ಬಾವಿಯನ್ನ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಈಗ ನಿಧಿ ಸಿಕ್ಕಿದೆ, ಇನ್ನೊಂದಿಷ್ಟು ಪುರಾತತ್ವ ಅಥವಾ ಪ್ರಾಚೀನ ವಸ್ತುಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಉತ್ಖನನ ನಡೀತಾ ಇದೆ. ಹೌದು, ಈ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಕೆಲವೊಂದು ಸ್ಥಳಗಳು, ಬಾವಿ ಎಲ್ಲ, ಅದನ್ನ ಯಾಕೆ ಕ್ಲೀನ್ ಮಾಡಿಸ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ? ಪ್ರವಾಸಿ ತಾಣಗಳ ಬಗ್ಗೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ಲಕ್ಕುಂಡಿಯ ಸಂರಕ್ಷಿತ ಸ್ಮಾರಕಗಳನ್ನ ಅಭಿವೃದ್ಧಿ ಮಾಡೋದು ಯಾವಾಗ? ಹಂಗಾದ್ರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನಡೆಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇಲ್ಲದೆ ಇರೋದನ್ನ ಹುಡುಕ್ತಾ ಇದ್ದಾರೆ. ಹೌದು, ಅದು ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಭೂಮಿ ಒಳಗೆ, ಆದ್ರೆ ಆಲ್ರೆಡಿ ಈಗ ಏನ್ ಸಿಕ್ಕಿದೆ ಅದನ್ನ ಪ್ರವಾಸೋದ್ಯಮವಾಗಿ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಪ್ರಾಧಿಕಾರ ಏನು ಮಾಡ್ತಾ ಇದೆ? ಇದ್ರ ಬಗ್ಗೆ ಜನ ಈಗ ಅಂದ್ರೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ಯವಸ್ಥೆಯ ಆಗಿರುವಾಗಿದೆ ಸಿದ್ದನಬಾವಿ, ಪಾಚಿಗಟ್ಟಿದೆ ನೀರು. ದೃಶ್ಯಗಳಲ್ಲೂ ತೋರಿಸ್ತಾ ಇದ್ದೀವಿ. ಈ ಐತಿಹಾಸಿಕ ಲಕ್ಕುಂಡಿಯನ್ನ ಅಭಿವೃದ್ಧಿ ಮಾಡೋದು ಯಾವಾಗ? 101 ಗುಡಿಗಳಿದೆ. ನಮ್ಮ ಒಂದು ಸಂಸ್ಕೃತಿ ಅಥವಾ ನಮ್ಮ ಪರಂಪರೆ, ನಮ್ಮ ಶಿಲ್ಪಕಲೆ ಎಷ್ಟು ಶ್ರೀಮಂತವಾಗಿದೆ ಅಂತ ತೋರಿಸುತ್ತೆ. ಇನ್ನು 101 ಬಾವಿಗಳಿದೆ ಅಲ್ಲಿ. ಅದನ್ನೆಲ್ಲ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಪ್ರಾಧಿಕಾರ ಗಮನ ಹರಿಸಬೇಕು, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ. ಆದ್ರೆ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಕಣ್ಮುಂದೆನೆ ಎಲ್ಲವೂ ಹಾಳಾಗಿ ಹೋಗ್ತಾ ಇದೆ. ಸೊ ಈಗಲೇ ಅಭಿವೃದ್ಧಿ ಪಡಿಸಿದ್ರೆ ಒಳಿತು, ಇಲ್ಲಾಂದ್ರೆ ಮತ್ತಷ್ಟು ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಈ ಕೂಡಲೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎನಿವೇಸ್, ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಆಗ್ತಾ ಇದೆ, ಅದು ಒಂದು ಭಾಗ. ಆದ್ರೆ ಸೊ ಇಂತಹ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರು ಏನು ಮಾತಾಡಿದ್ದಾರೆ ನೋಡೋಣ. ಸಿದ್ದರಬಾವಿ ಇದು ಐತಿಹಾಸಿಕ ಹೊಂದಿರತಕ್ಕಂಥ ಸಿದ್ದರಬಾವಿ ಇದೆ. ಈ ಮುಂಚೆ ಇದು ನೀರು ಬಳಕೆ ಆಕಿತ್ತು ಹೊಲಕ್ಕದ, ಆದರೆ ಈಗ ಬಳಕೆ ಆಗಲಾರ ಸಲುವಾಗಿ ಪಾಚಿಗಟ್ಟಿ ಸಾಕಷ್ಟು ಪ್ರಮಾಣದಾಗ ಹೊಲಸು ತುಂಬಿಬಿಟ್ಟದ. ಅದಕ್ಕೆ ಈಗ ಇದ್ರ ಜೊತೆಗೆ ಈಗೇನು ಉತ್ಖನನ ಮಾಡಕತ್ತಾರ ಒಳ್ಳೆ ಕೆಲಸ, ಅದ್ರಾಗ ಎರಡನೇ ಮಾತಿಲ್ಲ. ಆ ಉತ್ಖನನ ಜೊತೆಗೆ ಇವು ಬಾವಿ ಏನು 101 ಬಾವಿ 101 ಗುಡಿ ಅಂತಾರಲ್ಲ, ಅಷ್ಟು ಬಾವಿ ಅಷ್ಟು ಗುಡಿ ಈಗಿಲ್ಲ ಖರೆವು. ಈಗೆಲ್ಲ ಉತ್ಖನನ ಮಾಡಕತ್ತಿಂದ ಅವೆಲ್ಲ ಬರ್ತಾವೆ. ಆದ್ರೆ ಜೀರ್ಣೋದ್ಧಾರ ಮಾಡೋ ಸಲುವಾಗಿ ಇವನ್ನೆಲ್ಲ ಸ್ವಚ್ಛತೆ ಇದ್ದಿದ್ವರ ಈಗ ಏನು ದೊಡ್ಡ ದೊಡ್ಡ ಬಾವಿ ಅದಾವೆ. ಈಗ ಒಂದು 8 ಬಾವಿ ಅದಾವೆ. ಈಗ ಅವನಾರು ಜೀರ್ಣೋದ್ಧಾರ ಮಾಡಿ ಸ್ವಚ್ಛತೀಕರಣ ಮಾಡಿದ್ರೆ ಇದು ಒಂದು ಟೂರಿಸಂ ಪ್ಲೇಸಿಗೆ ಆಯ್ತು, ಇದಕ್ಕಾಯ್ತು ಅನುಕೂಲ ಆಕತಿ. ಅದಕ್ಕೆ ಈ ಸರ್ಕಾರದವರು ಅನುದಾನ ಕೊಟ್ಟರೆ ಸಾಕಷ್ಟು. ಈಗ ಅದಕ್ಕೆ ಇವನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ರೆ ಈ ಟೂರಿಸಮ್ ಪರಸ್ಥಳದವ್ರು ಎಲ್ಲ ಬರಾಕತ್ತಾರೆ. ಈಗ ಅದ್ರ ಸಲುವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಸ್ವಲ್ಪ ಮುತುವರ್ಜಿ ವಹಿಸಿ ಇದನ್ನೇನೈತಿ ಜೀರ್ಣೋದ್ಧಾರ ಮಾಡ್ಬೇಕಂತಂದು ತಮ್ಮಲ್ಲಿ ಆಗ್ರಹ ಪಡಿಸ್ತೀನಿ. ಇದು ಕೋಟೆ ವೀರಭದ್ರೇಶ್ವರ ಬಾವಿ ಇದು ಸಿದ್ರಬಾವಿ ಅಂತ ಕರಿತಾ ಇದ್ದೀವಿ. ಇದು ಭಾಳ ಗಲೀಜಾಗಿದೆ. ಈಗ ಬಳಕೆ ಇಲ್ಲ. ಅವಾಗಿಂದೆಲ್ಲ ತೋಟ ಪಾಟ ಎಲ್ಲ ನೀರು ಉಪಯೋಗಿಸ್ಕೊಂತಿದ್ವಿ. ಈಗೆಲ್ಲ ಇದು ಒಂದಿಟ್ಟು ವ್ಯವಸ್ಥೆ ಎಲ್ಲ ಕಮ್ಮಿ ಆಗಿದೆ. ಅದಕ್ಕೆ ಇದನ್ನು ಏನಾರು ಮಾಡಿ ಇದು ರಾಜ್ಯ ಸರ್ಕಾರದವರು ಇದನ್ನು ಒಂದು ಸ್ವಲ್ಪ ಹೆಚ್ಚಿನ ಇದು ನಮ್ಮಲ್ಲಿ ಇಂಥ ಅವು ಭಾಳ ಬಾವಿ ಅದಾವು. ಇವನ್ನೆಲ್ಲ ಸ್ವಚ್ಛತೆ ಮಾಡಿದ್ರೆ ಪ್ರವಾಸಿಗರಿಗೆ ಬಂದವರಿಗೆ ಇನ್ನೂ ಅನುಕೂಲ ಆಕೈತಿ. ನೋಡುವೊಳಗೆ 101 ಬಾವಿ ಅದಾವ ಅನ್ನೋದು ಒಂದು ಇದಾಗತ್ತೆ ಅನ್ನೋದು ಇದು. ಅದಕ್ಕೆ ಇದನ್ನು ಏನಾರು ಮಾಡಿ ಹೆಚ್ಚಿನ ಒಂದು ಕ್ರಮ ತೊಗೊಂಡು ಇದನ್ನು ಒಂದು ಅಭಿವೃದ್ಧಿ ಮಾಡೋಕಂತ ನನ್ನಲ್ಲಿ ವಿನಂತಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ 101 ಬಾವಿ ಇತ್ತು ಅನ್ನುವ ಏನು ಐತಿಹಾಸಿಕ ಕುರುಹು ಇತ್ತು, ಅದು ಈಗ ನನಸಾಗ್ತಾ ಬರ್ತಾ ಇದೆ. ಯಾಕಂದ್ರೆ ಈ ಕಳೆದ ತಿಂಗಳು ಸುಮಾರು ಲಕ್ಕುಂಡಿ ಗ್ರಾಮದಲ್ಲಿ
16 ರಾಜ್ಯ ಸಂರಕ್ಷಿತ ಸ್ಮಾರಕಗಳಂತ ಘೋಷಣೆ ಆಗಿದ್ದವು. 13 ದೇವಸ್ಥಾನಗಳು ಹಾಗೂ 3 ಬಾವಿಗಳು. ಆ ಬಾವಿಯಲ್ಲಿ ಕೂಡ ಇದು ಒಂದು ಸಿದ್ಧರ ಬಾವಿ ಅಂತೇಳಿ ಏನು ಈಗ ಉತ್ಖನನ ಪ್ರಾರಂಭವಾಗಿದೆಯಲ್ಲ ಶ್ರೀ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ, ಇದು ಸಿದ್ಧರ ಬಾವಿ ಕೂಡ ನಮ್ಮ ಸಂರಕ್ಷಿತ ಸ್ಮಾರಕಗಳಲ್ಲಿ ಒಂದಾಗಿದೆ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ಧರ ಬಾವಿಗೆ ಮೆಟ್ಟಲುಗಳ ಒಂದು ಸಂಕೀರ್ಣ ಐತಿಹಾಸಿಕ ಕುರುವಿದೆ ಅಂತೇಳಿ ನಮ್ಮ ಊರಿನ ಎಲ್ಲ ಹಿರಿಯರು ಇತಿಹಾಸ ತಜ್ಞರು ಹೇಳಿದ ಪ್ರಕಾರವಾಗಿ ಇಲ್ಲಿ ಒಂದು ಉತ್ಖನನದ ಪಾಯಿಂಟ್ ಆಗಿ ನಾವು ಪ್ರಾಧಿಕಾರದ ವತಿಯಿಂದ, ಪುರಾತತ್ವ ಇಲಾಖೆ ವತಿಯಿಂದ ಹಾಗೂ ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಲಿಂದ ಈಗ ಮಾಡ್ತಾ ಇದ್ದೀವಿ. ಲಕ್ಕುಂಡಿಯಲ್ಲಿ ಇರ್ತಕ್ಕಂಥ 101 ಬಾವಿಗಳು ಇದ್ದವು ಅಂತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬರ್ತದೆ. ಆದರೆ ಈಗ ಕೆಲವು ಬಾವಿಗಳು, ಈ ಸಿದ್ಧರ ಬಾವಿಯ ವೈಶಿಷ್ಟ್ಯ ಇದೇ ದೇವಾಲಯಕ್ಕೆ ಸಂಬಂಧಪಟ್ಟಂಥದ್ದು. ಕೋಟೆ ವೀರಭದ್ರ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಾಚೀನ ಅವಶೇಷಗಳನ್ನು ಗಮನಿಸಿದರೆ ಅದು ಕೂಡ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ. ಕಾಲಾಂತರದಲ್ಲಿ ಜೀರ್ಣೋದ್ಧಾರ ಆಗ್ತಾ ಬಂದಿರತಕ್ಕಂಥದ್ದು. ಮತ್ತು ಈ ಬಾವಿಯ ಲಕ್ಷಣಗಳನ್ನು ಗಮನಿಸಿದರೆ ಇದು ಕೂಡ ಸಮಕಾಲೀನ, ಅಂದರೆ ಅವತ್ತಿನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತದೆ. ಈ ಲಕ್ಕುಂಡಿಯೊಳಗೆ ವಿಶಿಷ್ಟವಾದಂಥ ದೇವಸ್ಥಾನ ಈ ಚಂದ್ರಮೌಳೇಶ್ವರ, ಜೊತೆಗೆ ಅಲ್ಲಿರ್ತಕ್ಕಂಥ ಕೋಟೆ ವೀರಭದ್ರ, ಅದರ ಜೊತೆಗೆ ಇಲ್ಲಿ ಮತ್ತೊಂದು ದೇವಾಲಯ ಇತ್ತು ಅಂತ ಹೇಳ್ತೀವಿ. ಅದರ ಕೋಟೆ ವೀರಭದ್ರ ದೇವರ ಆಚೆಗೆ, ಅಂದರೆ ದೇವಾಲಯ ಆಚೆಗೆ ಸಹ ಒಂದು ಹಳೆಯ ಪ್ರಾಚೀನ ಸ್ಮಾರಕ ಇತ್ತು ಅಂತ ಹೇಳ್ತೀವಿ. ಈ ಕೋಟೆಯ ಗೋಡೆ ಏನು ಅವಶೇಷಗಳೊಳಗೆ ಇಲ್ಲಿ ಕೆಲವು ಗುಡಿಗಳನ್ನು ಏನು ಮೇಲ್ಭಾಗದೊಳಗೆ ಹಾಳು ಮಾಡಿದ್ದಾರೆ, ತಳಪಾಯ ಇನ್ನೂ ಅದಾವು. ಆ ತಳಪಾಯ ಏನು ಸಿಗ್ತಾವು ಗುಡಿಗಳು, ಅವುಗಳು ಶಾಸನೋಕ್ತವಾಗಿದ್ದಾವೆ. ಅಂದರೆ ಶಾಸನದಲ್ಲಿ ಆಯಾ ಗುಡಿ ಹೆಸರುಗಳು ನಮ್ಗೆ ಕಂಡು ಬರ್ತಾವೆ. ಅಶಿತರ ಕೇಶವಾದಿತ್ಯ, ಅಭಿನವ ಕೇಶವ, ಪ್ರಸನ್ನ ಕೇಶವ, ಹೀಗೆ 5 ವಿಷ್ಣು ಗುಡಿಗಳು ಲಕ್ಕುಂಡಿಯಲ್ಲಿ ಇದ್ವು ಅಂತ ಶಾಸನಗಳು ಹೇಳ್ತಾವೆ. 15ರಿಂದ 17 ಜೈನ್ ಮಸ್ತಿಗಳು ಸಿಕ್ಕಿದ್ದಾವೆ. ಅವುಗಳ ಅವಶೇಷಗಳು ಪತ್ತೆಯಾಗಿದ್ದಾವೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಒಂದ್ ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ, ಅದೊಂದು ಭಾಗ ಆಯಿತು. ಇನ್ನೊಂದು ಕಡೆ ಈಗ ಕಣ್ಣಿಗೆ ಗೋಚರಿಸ್ತಾ ಇದೆ, ಕಣ್ಮುಂದೆನೆ ಹಾಳಾಗ್ತಾ ಇದೆ. ಇಷ್ಟಾದ್ರೂ ಈಗ ಲಕ್ಕುಂಡಿಯ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಅಭಿವೃದ್ಧಿಯನ್ನ ಪಡಿಸಬೇಕು ಅಥವಾ ಇದನ್ನ ಜೀರ್ಣೋದ್ಧಾರ ಮಾಡಬೇಕು? ಏನು ಅನುದಾನದ ಕೊರತೆ ಅಂತ ಹೇಳ್ತಾ ಇದ್ದಾರಾ ಅಥವಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಹೌದು ಶರ್ಮಿತಾ, ಏನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ 101 ಬಾವಿ, 101 ಗುಡಿಗಳು ಇರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತದ್ದು. ರಾಷ್ಟ್ರಕೂಟರಾಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿ ಇಲ್ಲಿ 101 ಬಾವಿ ಮತ್ತು 101 ದೇವಸ್ಥಾನಗಳನ್ನ ಇಲ್ಲಿ ಕಟ್ಟಿಸಲಾಗಿತ್ತು ಅನ್ನುವಂಥ ಉದಾಹರಣೆಗಳು ಕೂಡ ಇದಾವೆ. ಇಲ್ಲಿ ಇತಿಹಾಸ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ಇತಿಹಾಸ ಪೂರ್ಣ ಆಗಿರ್ತಕ್ಕಂಥ ಒಂದು ಸಿದ್ಧನ ಬಾವಿ ಅಂತ ಏನ್ ಕರಿತೀವಿ, ಸಿದ್ಧರ ಬಾವಿ ಕೂಡ ಈಗ ಅವ್ಯವಸ್ಥೆಯ ಆಗರವಾಗಿ ಕೂಡ ಈಗ ಮಾರ್ಪಟ್ಟಿರುವಂತದ್ದು. ನಾನು ಕೂಡ ನಿಮ್ಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾನೆ ಯಾವ ರೀತಿಯಾಗಿ ಸಿದ್ಧರ ಬಾವಿ ಅವ್ಯವಸ್ಥೆಯ ಆಗರವಾಗಿದೆ ಅನ್ನೋದನ್ನ. ಈ ಒಂದು ಸಿದ್ಧರ ಬಾವಿ ಕೂಡ ಇತಿಹಾಸವನ್ನ ಹೊಂದಿರೋದನ್ನು ಏನನ್ನು ತೋರಿಸ್ತಂದ್ರೆ ಇಲ್ಲಿಯೂ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಹಿಂದಿನ ಕಾಲದಲ್ಲಿ ಅಂದ್ರೆ 11 ಅಥವಾ 12ನೇ ಶತಮಾನದಲ್ಲಿ ಕೂಡ ಕಲ್ಯಾಣ ಚಾಲುಕ್ಯರಾಗಿದ್ದು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಈ ಒಂದು ಏನು ಸ್ತಂಭ ಇದೆ, ಈ ಒಂದು ದೇವಸ್ಥಾನ ಇದೇನು ಬಾವಿಯ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ತಂಭದ ಒಂದು ಏನಿದೆ, ಇಲ್ಲಿಯೂ ಕೂಡ ಅಲ್ಲಿ ನೀರಾವರಿ ಯಾವ ರೀತಿ ಬಳಸಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಈ ಒಂದು ಇಲ್ಲಿ ಶಾಸನದಲ್ಲೂ ಕೂಡ ಕೆತ್ತಿರುವಂತದ್ದು. ಜೊತೆಗೆ ಇನ್ನು ಇಲ್ಲಿ ಮೇಲಿನ ಪಾತ್ರದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಒಂದು ಕೂಡ ಇತಿಹಾಸವನ್ನ ತೋರಿಸ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿಯ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಇದು ಹಿಂದಿನ ಕಾಲದ್ದು, ಇದು ರಾಷ್ಟ್ರಕೂಟರಾಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರದು ಅಂತೇಳಿ. ಆದ್ರೆ ಇಲ್ಲೆಲ್ಲಾ ಶಾಸನಗಳು ಕೂಡ ಉಲ್ಲೇಖವಾಗಿದ್ರು ಕೂಡ ಈ ಒಂದು ಆಗಿನ ಸಂದರ್ಭದಲ್ಲಿ ನೀರಾವರಿಗೆ ಕೂಡ ಈ ಒಂದು ಬಾವಿಯನ್ನ ಬಳಸ್ಕೊಳ್ಳಾಗ್ತಾ ಇತ್ತು, ಸಿದ್ಧರ ಬಾವಿಯನ್ನ. ಆದ್ರೆ ಈಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾದಂತಹ ಪಾಚಿಗಟ್ಟಿ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಯಾಕಂದ್ರೆ ಈಗ ಯಾವುದೇ ರೀತಿ ಇದು ಉಪಯೋಗಕ್ಕೆ ಬಾರದೇ ಇರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಎಷ್ಟೊಂದು ಅವ್ಯವಸ್ಥೆ ಆಗಿದ್ರು ಕೂಡ ಲಕ್ಕುಂಡಿ ಪ್ರಾಧಿಕಾರ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ರೀತಿ ಇದನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಈ ಬಾವಿ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಯಾಕಂದ್ರೆ ಇಲ್ಲಿಯೂ ಕೂಡ ಇದರಿಂದ ಸಾಕಷ್ಟು ತೋಟಗಾರಿಕೆಗಳನ್ನ ಮಾಡ್ಕೊಳ್ಳಾಗ್ತಿತ್ತು, ನೀರಾವರಿ ಸೌಲಭ್ಯಗಳಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದ್ರೆ ಇವಾಗ ಆ ಬಾವಿ ಕೂಡ ಸಂಪೂರ್ಣವಾಗಿ ಇನ್ನು ಹಳದಿಗಟ್ಟಿ ನೀರೆಲ್ಲ ಕೂಡ ಪಾಚಿಗಟ್ಟಿ ಹೋಗ್ತಾ ಇದೆ. ಹೀಗಾಗಿ ಸಾಕಷ್ಟು ಆಗ್ತಾ ಇದಾವೆ. ಆದ್ರೆ ಇದಕ್ಕೆ ಲಕ್ಕುಂಡಿ ಪ್ರಾಧಿಕಾರ ಮುತುವರ್ಜಿ ವಹಿಸಿ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಾಗಿತ್ತು. ಇದುವರೆಗೂ ಕೂಡ ಯಾವುದೇ ರೀತಿ ಜೀರ್ಣೋದ್ಧಾರ ಆಗಿಲ್ಲ. ಹಿಂಗಾಗಿ ಸಾಕಷ್ಟು ಸಮಸ್ಯೆಯನ್ನ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಈಗ ಅದು ಗಬ್ಬು ನಾರುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಉತ್ಖನನ ಮಾಡಲು ಕೂಡ ಸರ್ಕಾರ ಮುಂದಾಗಿದೆ. ಆದ್ರೆ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂತ ಬಾವಿಗಳ ಸಂರಕ್ಷಣೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಸಿದ್ಧರ ಬಾವಿ ಅಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತಲು ಬಾವಿಗಳಿದಾವೆ. ಅಂತ ಬಾವಿ ಹಾಳಾಗಿ ವ್ಯವಸ್ಥೆಯ ಆಗರವಾಗಿ ಮಾರ್ಪಡ್ತಾ ಇದಾವೆ. ಹೀಗಾಗಿ ಇದು ಪುರಾತತ್ವ ಇಲಾಖೆ ಆಗಿರ್ಬೋದು ಮತ್ತು ಲಕ್ಕುಂಡಿಯ
ಪ್ರಾಧಿಕಾರ ಈ ಒಂದು ಬಾವಿಗಳನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಬೇಕಾಗಿದೆ. ಹೀಗಾಗಿ ಅವರ ನಿರ್ಲಕ್ಷ್ಯದಿಂದ ಈಗ ಬಾವಿಗೂ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದಾವೆ. ಈ ಹಿಂದೆ ಈ ಒಂದು ಬಾವಿಗಳಿಂದ ಸಾಕಷ್ಟು ಜನರಿಗೂ ಕೂಡ ನೀರಾವರಿ ಸೌಲಭ್ಯಗಳಾಗಿರ್ಬೋದು, ಹಿಂದಿನ ಕಾಲದಲ್ಲೂ ಕೂಡ ಈ ಒಂದು ಬಾವಿಯಿಂದನೇ ನೀರಾವರಿ ಸೌಲಭ್ಯಗಳನ್ನು ಕೂಡ ಮಾಡ್ಕೊಂಡಿದ್ದಂತೆ. ಇದೊಂದು ನಾಗ ಅನ್ನುವಂತ ವ್ಯಕ್ತಿ ಈ ಒಂದು ಬಾವಿಯನ್ನ ತೋರಿಸಿದಂತೆ. ಅದು 11ನೇ ಶತಮಾನ ಮತ್ತು 12ನೇ ಶತಮಾನದಲ್ಲಿ ಕೂಡ ಈ ಒಂದು ಬಾವಿ ಅವಾಗ ಕಟ್ಟಿಸಿದಂತ ಬಾವಿ. ಇಲ್ಲಿ ಕೂಡ ಕಪಿಲ ಅಂತಕ್ಕಂತ ಒಂದು ನೀರನ್ನ ಡಂಪ್ ಮಾಡುವ ಮೂಲಕ, ಕಪಿಲ ಮೂಲಕ ನೀರನ್ನು ಡಂಪ್ ಮಾಡ್ಕೊಂಡು ತಮ್ಮ ಜಮೀನುಗಳಿಗಾಗಿರ್ಬೋದು ಮತ್ತು ಈ ಭಾಗದ ಜನರಿಗೆ ಕುಡಿಯುವ ನೀರಿಗಾಗಿ ಸಾಕಷ್ಟು ಸೌಲಭ್ಯವನ್ನ ಹೊಂದಿರತಕ್ಕಂತ ಬಾವಿ ಈಗ ಹಾಳಾಗಿ ಹೊಂಟಿದೆ, ಅಷ್ಟೊಂದು ಹಾಳಾಗಿ ಹೊಂಟಿದೆ. ಹಾಗಾಗಿ ಇದನ್ನ ಆದಷ್ಟು ಬೇಗ ಈ ಬಾವಿಯನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಜಿಲ್ಲಾಡಳಿತ ಆಗಿರ್ಬೋದು, ಕೇಂದ್ರ ಪುರಾತತ್ವ ಇಲಾಖೆ ಆಗಿರ್ಬೋದು, ರಾಜ್ಯ ಪುರಾತತ್ವ ಇಲಾಖೆ ಮುತುವರ್ಜಿ ವಹಿಸಿ ಈ ಒಂದು ಬಾವಿಯನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕಿದೆ. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಸಂತೋಷ್. ಈ ಕ್ಷಣದ ಮಾಹಿತಿಗೆ. ಒಂದ್ ಕಡೆ ಉತ್ಖನನ ಆಗ್ತಾ ಇದೆ, ಅದಕ್ಕೇನು ಗ್ರಾಮಸ್ಥರು ಅಡ್ಡಿಪಡಿಸ್ತಾ ಇಲ್ಲ, ಆಗ್ಲಿ, ಆದ್ರೆ ಕಣ್ಣಿಗೆ ಕಾಣಿಸ್ತಿರುವಂತ ಸ್ಥಳಗಳನ್ನ ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಒಂದ್ ಕಡೆ ಆಗ್ತಾ ಇದೆ, ಅದಾಗ್ಲಿ, ಆದ್ರೆ ಈಗ ಸಿದ್ದನ ಬಾವಿ ಅಥವಾ ಕೆರೆ ಸೇರಿದಂತೆ 101 ಗುಡಿ ಇದೆ, 101 ಬಾವಿ ಇದೆ. ಸೊ ಅದನ್ನ ಜೀರ್ಣೋದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಒಂದು ಪ್ರವಾಸೋದ್ಯಮ ದೃಷ್ಟಿಯಿಂದ ಅದನ್ನೆಲ್ಲ ಜೀರ್ಣೋದ್ಧಾರ ಅಥವಾ ಅಭಿವೃದ್ಧಿ ಮಾಡಿದ್ರೆ ಜನನು ನೋಡಕ್ ಬರ್ತಾರೆ, ಅದನ್ನೆಲ್ಲ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. 101 ಬಾವಿ, 101 ದೇವಸ್ಥಾನ, ಗುಡಿ ದೇವಸ್ಥಾನ ಇವು ಇರುವಂತ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮಹತ್ವದ ಸ್ಥಳ ಲಕ್ಕುಂಡಿ. ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಗುಡಿಗಳನ್ನ ಅಲ್ಲಿ ಗುರುತಿಸಲಾಗಿದೆ. ಇನ್ನೂ 60 ಗುಡಿಗಳನ್ನ ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದಿದೆ. ಅದಕ್ಕಾಗಿನೇ ಎಕ್ಸ್ಕವೇಷನ್ ಪ್ರಾರಂಭ ಆಗಿದೆ. ಗುಡಿಗಳನ್ನ, ದೇವಸ್ಥಾನಗಳನ್ನ ಗುರುತಿಸುವ ಕೆಲಸನೂ ಪ್ರಾರಂಭ ಆಗ್ತದೆ. ಇದೊಂದು ದೊಡ್ಡ ತಾಣ. ಇದು ರಾಷ್ಟ್ರಕೂಟರು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಇವರೆಲ್ಲ ಆಳಿದಂತ ಒಂದು ಸ್ಥಳ ಅದು. ಆ ಸ್ಥಳಕ್ಕೆ ಬೇಕಾಗಿರುವ ಎಲ್ಲಾ ಮಹತ್ವವನ್ನ ರಾಜ್ಯ ಸರ್ಕಾರ, ನಮ್ಮ ಆರ್ಕಿಯಾಲಜಿ ಇಲಾಖೆ ಈಗಾಗಲೇ ನೀಡಿದೆ. ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಎಕ್ಸ್ಕವೇಷನ್ ಒಂದ್ ಕಡೆ ಪ್ರಾರಂಭ ಆಗಿದ್ರೆ ಉಳಿದೆಲ್ಲ ಅಧ್ಯಯನ, ಚರ್ಚೆ, ಚಿಂತನೆ ಪ್ರಾರಂಭ ಮಾಡಿದ್ದೇವೆ. ಸರ್, ಈಗ ಉತ್ಖನನ ಒಂದ್ ಭಾಗ ಆದ್ರೆ ಮತ್ತೊಂದ್ ಕಡೆ ನಾವು ಆ ಬಾವಿ ತೋರಿಸ್ತಾ ಇದೀವಿ, ಅದು ಸಂಪೂರ್ಣವಾಗಿ ಏನು ಅರ್ಷ್ಟ ಮಣ್ಣಾಗ ತಿರುಗಿದೆ, ಪಾಚಿ ಕಟ್ಬಿಟ್ಟಿದೆ. ಅದನ್ನ ಅಟ್ಲೀಸ್ಟ್ ಕ್ಲೀನ್ ಮಾಡಿಸಿದ್ರೆ ಅನುಕೂಲ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಏನು ಬಾವಿಗಳಿವೆ, ಯಾವ ಪುನರುಜ್ಜೀವನ ಆಗಬೇಕು ಅವೆಲ್ಲವುಗಳನ್ನ ಒಂದೊಂದಾಗಿ ತೆಗೆದುಕೊಳ್ತಾ ಇದ್ದೇವೆ. ಈಗ ಇನ್ನು 6 ಬಾವಿ ಹಾಗೂ ಗುಡಿಗಳು ಪುನರುಜ್ಜೀವನಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಇತ್ಯಾದಿ ಏನಿದೆ ಅದನ್ನೆಲ್ಲ ಕರೆದಿದ್ದಾರೆ. ಬಹುಬೇಗ ಈ ಬಾವಿಗಳನ್ನು ಸಹಿತ ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸ ನಡೀತದೆ. ಓಕೆ, ಥ್ಯಾಂಕ್ ಯು ಎಚ್ ಕೆ ಪಾಟೀಲ್ ಅವರೇ ಮಾತಾಡಿದ್ದಕ್ಕೆ ನ್ಯೂಸ್ 18ಗೆ. ಇದು ಸಚಿವರ ಮಾತು. ಈಗ ಒಂದ್ ಕಡೆ ಉತ್ಖನನ ಆಗ್ತಾ ಇದೆ, ಮತ್ತೊಂದ್ ಕಡೆ ಪುನರುಜ್ಜೀವನಗೊಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಟೆಂಡರ್ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ದೀವಿ, ಸ್ವಲ್ಪ ಸಮಯ ಬೇಕಿದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸುದ್ದಿಯನ್ನ ಖಂಡಿತ ನ್ಯೂಸ್ 18 ಫಾಲೋ ಅಪ್ ಮಾಡುತ್ತೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಧಾರವಾಡದ ಸಾಕಷ್ಟು ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಕುಂಠಿತಗೊಂಡಿದೆ, ಕಾರಣ ಏನು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ.